ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ 8 ಗಂಟೆ ಆಯಿತು. ನಾನು ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಒಳಗೆ ಬಂದೆ. ಹಾಗೆ ಒಳಗೆಲ್ಲ ಕಸ ಹೊಡಿತಾ ಇದ್ದೀನಿ. ಈಗ ನೋಡಿ ಕಸ ಎಲ್ಲ ಹೊಡೆದಾಯಿತು. ಈಗ ಸ್ವಲ್ಪ ಹೇರ್ ಡೈ ಮಾಡ್ಕೋಬೇಕಂತೇಳಿ ಕಲಿಸಿ ಇಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಹಚ್ಕೊಂಡೇ ಇಲ್ಲ, ಅದಕ್ಕೆ ಕಲಿಸಿಟ್ಟಿದ್ದೀನಿ. ಈಗ ನೋಡಿ ಸ್ವಲ್ಪ ಚಹಾ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದು ಕೂಡಲೇ ಚಹಾ ಬೇಕು ನನಗೆ. ಸಿಕ್ಕಾಪಟ್ಟಿ ಚಳಿ ಇದೆ, ಅದು ಹಾಗಾಗಿ ಫಸ್ಟ್ ಚಹಾ ಕುಡಿದು ಆಮೇಲೆ ಬೇರೆ ಕೆಲಸ. ಈಗ ಚಹಾ ಇಟ್ಟಿದ್ದೀನಿ ನೋಡಿ. ಸಕ್ಕರೆ ಚಹಾ ಪುಡಿ ಹಾಕೋತಾ ಇದ್ದೀನಿ. ಚಹಾ ಕುಡಿದು ಸ್ವಲ್ಪ ಹೇರ್ ಡೈ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಚಪಾತಿ ಮಾಡಬೇಕು. ಚಪಾತಿ ನಾಷ್ಟಾದೊಳಗೆ ಚಪಾತಿ ಮಾಡಬೇಕು. ಚಪಾತಿ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಈಗ ನೋಡಿ ಹೊರಗಿನ ವಾತಾವರಣ ಎಲ್ಲ ಹೇಗಿದೆ ನೋಡಿ. ಇದು ನೋಡಿ ನಮ್ಮ ಪುಟ್ಟ ಗಾರ್ಡನ್. ಇದು ಒಳಗಡೆ ಇಷ್ಟು ಜಾಗ ಇದೆ, ಅಷ್ಟರಲ್ಲೇ ಎಲ್ಲ ಗಿಡಗಳನ್ನು ಹಚ್ಚಿದ್ದೀನಿ. ಈಗ ನೋಡಿ ಚಹಾ ಕುದೀತಾ ಇದೆ. ಚಹಾ ಕುಡಿದು ಆಮೇಲೆ ಎಲ್ಲ ಬೇರೆ ಕೆಲಸ ಮಾಡ್ಕೊಳ್ಳೋದು. ಈಗ ಚಹಾ ಕುಡಿತೀನಿ. ಚಹಾ ಹಾಕ್ಕೊಂಡಿದ್ದೀನಿ ನೋಡಿ. ಚಹಾ ಈಗ ನೋಡಿ ನಾಷ್ಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಒಂದು 3 ಚಪಾತಿ ಮಾಡ್ಕೊಂಡಿದ್ದೀನಿ. ಭಾಳ ಮಾಡಿದರೂ ಅದು ಹಾಗೇ ಇರುತ್ತೆ, ಅವು ತಿನ್ನೋದಿಲ್ಲ ಏನಿಲ್ಲ. ಅದಕ್ಕೆ 3 ಮಾಡ್ಕೊಂಡಿದ್ದೀನಿ. ಚಪಾತಿ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ನಾನು ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೆಲ್ಲ ಸಪೋರ್ಟ್ ಮಾಡಿ. ವ್ಯೂಸೇ ಬರ್ತಾ ಇಲ್ಲ ಚಾನಲ್ಲಿಗೆ, ಯಾಕಂತಾನೆ ಗೊತ್ತಾಗ್ತಾ ಇಲ್ಲ. ನೋಡೋಣ. ವಿಡಿಯೋ ಹಾಕ್ತಾ ಇರೋದು ದೇವ್ರು ಯಾವಾಗ ಕಂಡುಬಿಡ್ತಾನೆ ಅಂತ ನೋಡೋದಷ್ಟೇ. ನಮ್ಮ ಕೆಲಸ ನಾವು ಮಾಡ್ತಾ ಇರೋದು. ಚಳಿಗೆ ಸೀನ್ ಬರ್ತಾ ಇದೆ ನನಗೆ. ಸಿಕ್ಕಾಪಟ್ಟಿ ಚಳಿ ಬಿಟ್ಟಿದೆ. ಈಗ ಬೆಳಗ್ಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಚಳಿ, ಅಷ್ಟು ಚಳಿ ಬಿಟ್ಟಿದೆ. ಈಗ ನೋಡಿ ಚಪಾತಿ ಆಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡು ಡಬ್ಬಿ ಎಲ್ಲ ಒರೆಸಿಡ್ತಾ ಇದ್ದೀನಿ. ಹಿಟ್ಟೆಲ್ಲ ಮೇಲೆ ಹತ್ತಿರುತ್ತಲ್ಲ, ಅದಕ್ಕೆ ಎಲ್ಲ ಒರೆಸಿಡ್ತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ತಿಳಿಸಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಇದೇ ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ಮಾಡೋದು. ಈಗ ನೋಡಿ ಚಪಾತಿ ಆಯಿತು. ಸ್ವಲ್ಪ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನೀಟಾಗಿ ಒರೆಸ್ಕೊಂಡು ಆಮೇಲೆ ನಾಷ್ಟ ಮಾಡ್ತೀನಿ. ಆವಾಗಿಂದ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಕೆಲಸನೇ ಮುಗಿಯುತ್ತೆ.
ಮನಸ್ಸಿಗೂ ಸಮಾಧಾನ ಇರುತ್ತೆ. ಅಲ್ಲಲ್ಲಿ ಗಲೀಜಾದ ಕೂಡಲೇ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಹೀಗಾಗಿ ನಾನು ಆವಾಗಿಂದ ಆವಾಗನೇ ಕ್ಲೀನ್ ಮಾಡಿಕೊಂಡು ಬಿಡ್ತೀನಿ. ಈಗ ನೋಡಿ ಚಪಾತಿ ಎಲ್ಲ ತಿನ್ನಬೇಕು. ಪಲ್ಯ ಏನು ಮಾಡಿಲ್ಲ, ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗೆ ತುಪ್ಪ ಸಕ್ಕರೆ ಅಂದರೆ ತುಂಬ ಇಷ್ಟ ನನಗೆ. ಹೀಗಾಗಿ ತುಪ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ನಾಷ್ಟ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ. ಇದು ಫಾಲು ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಪಿಕೋ ಎಲ್ಲ ಮಾಡಾಗಿದೆ. ಪಿಕೋ ಮಾಡಿಕೊಂಡು ನಾನು ಪಿಕೋನೇ ಮಾಡ್ತೀನಿ. ಫಾಲಿಗೂ ಪಿಕೋ ಮಾಡ್ತೀನಿ. ಮೇಲ್ಗಡೆ ಅಷ್ಟೇ ಹೆಮ್ಮಿಂಗ್ ಮಾಡ್ತೀನಿ. ಫಾಲ್ ಹಚ್ಚೋದು ಇತ್ತು, ತುಂಬ ಇತ್ತು. ಹೀಗಾಗಿ ಎಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನು ಬ್ಲೌಸ್ ಎಲ್ಲ ಹೊಲಿದಿಲ್ಲ, ಅದರದ್ದು ಬ್ಲೌಸ್ ಎಲ್ಲ ಹೊಲಿಬೇಕು. ಇದೆಲ್ಲ ಮುಗಿಸ್ಕೊಂಡು ಪಿಕೋ ಫಾಲ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಕಟ್ಟಿಂಗ್ ಮಾಡಿಕೊಂಡು ಬ್ಲೌಸ್ ಹೊಲಿಬೇಕು. ವರ್ಕ್ ಸಾರಿ ನೋಡಿದ್ದು ಚೆನ್ನಾಗಿದೆ. ಸಾರಿ ಎಲ್ಲ ಕಸ್ಟಮರ್ದು. ಟೈಮಿಗೆ ಕೊಡಲಿಲ್ಲ ಅಂದರೆ ಇನ್ನೊಮ್ಮೆ ಬರೋದೇ ಇಲ್ಲ ಅವು ಇನ್ನೊಂದು ಸಲ. ಹೀಗಾಗಿ ನಾನು ಕರೆಕ್ಟ್ ಟೈಮಿಗೆ ಕೊಡ್ತೀನಿ. ಟೈಮಿಗೆ ಕೊಟ್ಟರೆ ಇನ್ನೊಂದು ಸಲ ಬರ್ತಾರೆ ಅವರು. ಇಲ್ಲ ಅಂದರೆ ಅವ್ರಿಗೆ ಟೈಮಿಗೆ ಕರೆಕ್ಟ್ ಟೈಮಿಗೆ ಕೊಡಲ್ಲ ಅಂತ ಹೇಳಿ ಬೇರೆ ಕಡೆ ಹೋಗಿಬಿಡ್ತಾರೆ. ಹೀಗಾಗಿ ನಾನು ಅವ್ರು ಹೇಳಿದ ಟೈಮಿಗೆ ಕೊಡ್ತೀನಿ. ಯಾರಾದರೂ ಅರ್ಜೆಂಟ್ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಮಾಡ್ತೀನಿ. ಇಲ್ಲ ಅಂದರೆ ಅರ್ಜೆಂಟ್ ಇದ್ದರೆ ಅವರು ಹೇಳಿದ ಟೈಮಿಗೆ ಕೊಟ್ಬಿಡ್ತೀನಿ. ನೀವು ಮನೆಯಲ್ಲಿ ಆರಾಮಾಗಿ ಫಾಲು ಹಚ್ಕೋಬಹುದು. ಅದಕ್ಕೇನು ಜಾಸ್ತಿ ಕಲಿಬೇಕಂತೇನಿಲ್ಲ. ಪಿಕೋ ಮಷಿನ್ ಒಂದಿದ್ದರೆ ಸಾಕು. ಪಿಕೋ ಮಷಿನ್ ತೊಗೊಂಡು ಆರಾಮಾಗಿ ನೀವು ಫಾಲ್ ಹಚ್ಕೋಬಹುದು. ಇಲ್ಲೇ ಯೂಟ್ಯೂಬಲ್ಲೇ ನೀವು ನೋಡಿಕೊಂಡು ಆರಾಮಾಗಿ ಕಲಿಬಹುದು. ದಿನಕ್ಕೊಂದು 10 ಸಾರಿ ಆರಾಮಾಗಿ ಮಾಡ್ಬೋದು ಮನೆ ಕೆಲಸ ಮಾಡಿಕೊಂಡು. ಫಸ್ಟಿಗೆ ಒಂದು 2-3 ಮಾಡಿ ಆಮೇಲೆ ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಒಂದು 10 ಸೀರೆ ಮಾಡ್ಬೋದು. ಒಂದು ಬೋರ್ಡ್ ಹಾಕಿದರೆ ಜನ ಬಂದೇ ಬರ್ತಾರೆ. ನಾನು 60-80 ರೂಪಾಯಿ ತನಕ ತೊಗೋತೀನಿ ನಾನು ಪಿಕೋ ಫಾಲಿಗೆ. ಅದು ಕ್ವಾಲಿಟಿ ಮೇಲೆ ಒಂದೊಂದು ವರ್ಕ್ ಸಾಡಿ ಇರುತ್ತಲ್ಲ. ಈಗ ವರ್ಕ್ ಸಾಡಿ ಎಲ್ಲ ಕೆಳಗಡೆ ಎಲ್ಲ ಸ್ಟೋನು ಅದು ಇದು ಇರುತ್ತೆ. ಹೀಗಾಗಿ ಅದು ಪಿಕೋ ಮಾಡಲಿಕ್ಕೆ ಬರಲ್ಲ. ಹೀಗಾಗಿ ಕೈಲೇ ಹಚ್ಚಬೇಕಾಗತ್ತೆ. ಅಂಥ ಸೀರೆ ಎಲ್ಲ ನಾನು 80 ರೂಪಾಯಿ 100 ರೂಪಾಯಿ ತೊಗೋತೀನಿ. ಇವು ಸಾದಾ ಸಾರಿ ಎಲ್ಲ 60 ರೂಪಾಯಿ ತೊಗೋತೀನಿ. ರೇಷ್ಮೆ ಸೀರೆ ಏನಾದರೂ ಇದ್ದರೆ ಅಂಥವಕ್ಕೆಲ್ಲ 80 ರೂಪಾಯಿ ತೊಗೋತೀನಿ. ಎಲ್ಲ ಬೇರೆ ಬೇರೆ ರೇಟ್ ಇದ್ದಾವೆ. ಅವು ಕ್ವಾಲಿಟಿ ಮೇಲೆ ಸೀರೆ ಹೇಗಿರುತ್ತೋ ಅದ್ರ ಮೇಲೆ ಹೋಗುತ್ತೆ. ಈ ಬ್ಲೌಸ್ ಆದರೂ ಅಷ್ಟೇ. ಬ್ಲೌಸು ವರ್ಕ್ ಇದ್ದರೆ ನಾನು ಜಾಸ್ತಿ ತೊಗೋತೀನಿ. ವರ್ಕ್ ಇಲ್ಲ ಅಂದರೆ ಸಾದಾ ಇದ್ದರೆ ಬೇರೆ ರೇಟು, ಡಿಸೈನ್ ಇದ್ದರೆ ಬೇರೆ ರೇಟು. ಎಲ್ಲ ಬೇರೆ ಬೇರೆ ರೇಟ್ ತೊಗೋತೀನಿ ನಾನು ಬ್ಲೌಸಿಗೆ. ವರ್ಕಿನ ಸಾಡಿ ಎಲ್ಲ ತುಂಬ ಕಿರಿಕಿರಿ ಅದು ಹೊಲಿಯೋದು. ಸ್ಟೋನು ಏನೋ ಅಲ್ಲಲ್ಲಿ ಬರುತ್ತೆ, ಸೂಜಿ ಎಲ್ಲ ಮುರಿದು ಹೋಗುತ್ತೆ. ತುಂಬ ಟೆನ್ಷನ್ ಅದು ಹೊಲಿಯೋದು ವರ್ಕ್ ಸಾರಿ. ಅದಕ್ಕೆಲ್ಲ ನಾನು ಜಾಸ್ತಿ ತೊಗೋತೀನಿ. ಮತ್ತು ಟೈಮ್ ಸಿಕ್ಕಾಪಟ್ಟೆ ಹಿಡಿಯುತ್ತೆ ಅದು. ನಾವು ಈ ಸಾದಾ ಒಂದು ಬ್ಲೌಸ್ ಹೊಲಿದ್ರೆ 2 ಬ್ಲೌಸ್ ಹೊಲಿದ್ರೆ ಅದು ಒಂದು ಬ್ಲೌಸ್ ಆಗುತ್ತೆ. ಅಷ್ಟು ಟೈಮ್ ಹಿಡಿಯುತ್ತೆ. ಆದರೆ ಅಷ್ಟು ನಮಗೇನು ರೇಟ್ ಕೊಡಲ್ಲ. ಒಂದು 100-150 ರೂಪಾಯಿ ಹೆಚ್ಚಿಗೆ ತೊಗೋತೀನಿ ನಾನು ಸಾದಾ ಬ್ಲೌಸ್ಗಿಂತ. ಅಷ್ಟು ತೊಗೊಳ್ಳಿಲ್ಲ ಅಂದರೆ ಆಗಲ್ಲ.
ನಮ್ಮ ವಿಡಿಯೋನ ನೀವು ಸಪೋರ್ಟ್ ಮಾಡಿ ನೋಡ್ತಾ ಇರಿ, ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಒಳ್ಳೊಳ್ಳೆ ನಾನು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾವು ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ ಮುಂದಿನ ವಿಡಿಯೋದೊಂದಿಗೆ.